ವಿಚಾರಗಳು ಹಲವಾರಿದೆ. ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಮಂಕುಬೂದಿ ಎರಚಿ ಅಧಿಕಾರಕ್ಕೆ ಬಂದರು. ಕಡೆಗೆ ಲಾಸ್ಟಿಗೆ ನೋಡಿದ್ರೆ ಈಗ ಆ ಗ್ಯಾರಂಟಿ ದುಡ್ಡು ಇಲ್ಲ, ಅಭಿವೃದ್ಧಿಗೂ ದುಡ್ಡಿಲ್ಲ. ಮೇನ್ ರೋಡ್ಗಳು, ಈ ಒಳಗಡೆ ಕ್ರಾಸ್ ರೋಡ್ಗಳು ಬಿಡಿ, ಗುಂಡಿ ಬಿದ್ದಿರೋದು ಲೆಕ್ಕಕ್ಕೆ ಇಲ್ಲ. ತಾವುಗಳು ಓಡಾಡ್ತಾ ಇರ್ತೀರಿ, ದಿನನಿತ್ಯ ತಿರುಗಾಡ್ತಾ ಇರ್ತೀರಿ, ನಿಮಗೂ ಗೊತ್ತಿದೆ. ಮೇನ್ ರೋಡಲ್ಲಿ ಇರುವಂಥ ಗುಂಡಿಗಳನ್ನು ಮುಚ್ಚಲಿಕ್ಕೆ ಸಹಿತ ಇವ್ರ ಹತ್ರ ದುಡ್ಡಿಲ್ಲ. ಹೀಗೆ ಆದರೆ ಕತೆ ಅಭಿವೃದ್ಧಿ ಅಂತೂ ನಾವು ಶಿವಮೊಗ್ಗ ಮುಗಿದೋಗಿದೆ ಬಿಡಿ. ಅದು ಒಂದು ಕಾಲ ಇತ್ತು. ಈ ಹಿಂದೆ ಕೆ ವಿ ಪ್ರಸನ್ನ ಕುಮಾರ್ ಅವರು ಶಾಸಕರಾಗಿದ್ದಾಗ ಯಾವ ರೀತಿ ಅಭಿವೃದ್ಧಿ ಕೆಲಸಗಳನ್ನು ನಿಂತು ಮಾಡಿಸ್ತಾ ಇದ್ರು ಅನ್ನೋದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಗೋಪಶೆಟ್ಟಿಕೊಪ್ಪದಲ್ಲಿ ಏನು 4700 ಚಿಲ್ಲರೆ ಮನೆಗಳು ಅರ್ಜಿ ಆಗ ನಮ್ಮ ನಾಯಕರಾದಂಥ ಕೆ ವಿ ಪ್ರಸನ್ನ ಕುಮಾರ್ ಅವರು ಶಾಸಕರಾಗಿದ್ದಾಗ ಕರೆದಿದ್ದು, ಅಪ್ಲಿಕೇಶನ್ಸ್ ಕಾಲ್ ಮಾಡಿ ಅಲಾಟ್ಮೆಂಟು ಸಹಿತ ಆಗೋಗಿತ್ತು. ಗುದ್ಲಿ ಪೂಜೆ ಮಾಡಿ ಮನೆ ಕಟ್ಟಿ ಅವರಿಗೆ ಹಂಚಿಕೆ ಮಾಡೋ ಕೆಲಸ 2017ರಿಂದ ಇಲ್ಲಿ ತನಕ ನಡೀತಾ ಇದೆ. ಇತ್ತೀಚೆಗೆ ಮೊನ್ನೆ 600 ಮನೆ ಫಿನಿಶ್ ಆಗಿ ಪಾಪ ಆಗಿದೆ. ಅದರಲ್ಲೂ ಕೂಡ ಗೋಲ್ಮಾಲು 50,000 25,000 ಹಂಚಿಕೆ ಆಗೋಗಿರೋ ಮನೆಗಳನ್ನ ನಂಬರ್ ಕೊಡೋಕ್ಕೆ ದುಡ್ಡು, ನಂಬರ್ ಕೊಡೋಕ್ಕೆ, ಮನೆ ನಂಬರ್ ಕೊಡೋಕ್ಕೆ ಈ ದುಡ್ಡು ಎಲ್ಲೆಲ್ಲಿಗೆ ತಲುಪ್ತಾ ಇದೆಯೋ, ಯಾರ್ಯಾರಿಗೆ ತಲುಪ್ತಾ ಇದೆಯೋ ನಮಗಂತೂ ಗೊತ್ತಿಲ್ಲ. ಇದಕ್ಕೋಸ್ಕರ ಜಿಲ್ಲಾಧಿಕಾರಿಗಳಾಗಲಿ, ಇದಕ್ಕೆ ಸಂಬಂಧಪಟ್ಟ ಹೈಯರ್ ಅಫಿಷಿಯಲ್ಸ್ ಯಾರಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಜೊತೆಯಲ್ಲಿ ಯಾರು ಈಗಾಗಲೇ ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ ಎಲ್ಲರಿಗೂ ಮನೆ ಸಿಗತ್ತೆ. 4700 ಜನಕ್ಕೂ ಅಲಾಟ್ಮೆಂಟ್ ಆಗಲೇ ಆಗೋಗಿದೆ. ಈ ಹೊಸ ಅಲಾಟ್ಮೆಂಟ್ ಮಾಡುವಂಥದ್ದೇನೂ ಉಳಿದಿಲ್ಲ. ಆ ನಂತರದಲ್ಲಿ ನಾವು ಅಲಾಟ್ಮೆಂಟು ನಮ್ಮ ಪ್ರಸನ್ನ ಕುಮಾರ್ ಅವರು MLA ಆಗಿದ್ದಾಗ ಅಲಾಟ್ಮೆಂಟ್ ಆಗೋಗಿತ್ತು. ನಂತರದಲ್ಲಿ ಈಶ್ವರಪ್ಪನವರು ಅದು ಗುದ್ಲಿ ಪೂಜೆ ಮಾಡಿದ್ರು. ಗುದ್ಲಿ ಪೂಜೆ ಮಾಡಿ ಆ ನಂತರದಲ್ಲಿ ಈಗ ಹಂಚಿಕೆ ಕೆಲಸ ನಡೀತಾ ಇರೋದು. ಇಷ್ಟೇ ಅಲ್ಲದೆ ಅಲ್ಲಿ ಈ ಆಶ್ರಯ ಯಾರು ನಮ್ಮ ಫಲಾನುಭವಿಗಳಿದ್ದಾರಲ್ಲ ಅವರಿಗೆ ಬ್ಯಾಂಕ್ ಲೋನು ಫೆಸಿಲಿಟಿ ಇದೆಯಲ್ಲ, ಅಡ್ಜಸ್ಟ್ಮೆಂಟ್ ಬ್ಯಾಂಕ್ ಲೋನ್ ಕೊಡ್ತಾರಲ್ಲ, ಆ ಬ್ಯಾಂಕ್ ಲೋನಿಗೆ ಬ್ಯಾಂಕ್ನವ್ರು ಸಿಬಿಲ್ ಸ್ಕೋರ್ ಕೇಳ್ತಾರೆ. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ದರೆ ಅವ್ರು ಆಶ್ರಯ ಮನೆ ಯಾಕ್ರಿ ತಗೋಬೇಕು? ಹೌದಾ ಅಲ್ವಾ? ಇದ್ರ ಕಡೆನೂ ಕೂಡ ನಮ್ಮ ಜಿಲ್ಲಾಧಿಕಾರಿಗಳು ಗಮನ ಹರಿಸ್ಬೇಕು. ಅದನ್ನು ಆ ಸಮಸ್ಯೆ ಗೊಂದಲ ಏನಿದೆ ಜನರದು, ಆ ಜನರ ಗೊಂದಲನೂ ಕೂಡ ಅದನ್ನು ಸಹ ತೆಗಿಬೇಕು. ನಗರ ಪಾಲಿಕೆಗೆ ಹೋದರೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಇವ್ರು ಯಾವ ಚುನಾವಣೆ ಮಾಡಲ್ಲ ಅಂತೇಳಿ. ಅಲ್ಲಂತೂ ಜನರ ಆಡಳಿತ ಇಲ್ಲವೇ ಇಲ್ಲ, ಅಧಿಕಾರಿಗಳದೇ ಆಡಳಿತ. ನಿನ್ನೆ ಕೂಡ ನಾಗರಿಕ ಹಿತರಕ್ಷಣಾ ಸಮಿತಿಯವರು ಮನವಿ ಕೊಡೋಕ್ಕೆ ಅಂತೇಳಿ ಹೋಗಿದ್ದಾರೆ. ಈ ಸ್ವತ್ತಿಗೆ ಸಂಬಂಧಪಟ್ಟಂಗೆ ಅದು ಮನವಿ ಇಸ್ಕೊಳ್ಳೋಕ್ಕೆ ತಿರಸ್ಕಾರ ಮಾಡ್ತಾರೆ. ಆಡಳಿತ ಎಲ್ಲಿದೆ ಇಲ್ಲಿ? ಅಡ್ಮಿನಿಸ್ಟ್ರೇಷನ್ ಏನಾಗಿದೆ? ಜನರ ಮಾತಂತೂ ಕೇಳೋರೇ ಇಲ್ಲ. ಅವ್ರಿಗೆ ಕೇಳಿದ್ರೆ ರೀಜನಲ್ ಕಮಿಷನರ್ ತೋರಿಸ್ತಾರೆ. ರೀಜನಲ್ ಕಮಿಷನರ್ ಅವರು ಪಾಪ ಅಲ್ಲಿ ಕೂತಿರ್ತಾರೆ. ಇಲ್ಲಿ ಶಿವಮೊಗ್ಗ ಬಂದು ಜನರ ಕಷ್ಟ ಕೇಳೋರು ಯಾರು? ಈಗ ಆಲ್ರೆಡಿ ಕಾರ್ಪೊರೇಷನಲ್ಲಿ ಡಾಟಾಬೇಸ್ ಇದೆಯಲ್ವಾ, ಎಲ್ಲರದು ಖಾತೆದಾರರದು ಡಾಟಾಬೇಸ್ ಇದೆ ತಾನೆ. ಅದನ್ನು ಸಿಟಿಸನ್ ಕಾಪಿ ಹಂಚಿಕೆ ಮಾಡೋದಕ್ಕೆ ಇವರು ಯಾಕೆ ಬಳಸ್ತಾ ಇಲ್ಲ? ಅದಕ್ಕೂ ವ್ಯವಹಾರ ಮಾಡಬೇಕಾ? ಇದು ತುಂಬ ಸುಲಭ ತಾನೆ, ಅದನ್ನು ಮಾಡ್ಬೋದಲ್ಲ. ಅದನ್ನು ತಾನೇ ಕೇಳಕ್ಕೆ ನೆನ್ನೆ ಹೋಗಿದ್ದವರು. SMDA ಸಾಫ್ಟ್ವೇರ್ ನಿಮ್ಮ ಹತ್ರ ಇದೆಯಲ್ಲ, ಡಾಟಾಬೇಸ್ ಇದೆಯಲ್ಲ ನಿಮ್ಮ ಸರ್ವರಲ್ಲಿ, ಆ ಸರ್ವರ್ ಡಾಟಾಬೇಸಲ್ಲಿ ಇರೋದನ್ನೇ ನೀವು ಸಿಟಿಸನ್ ಕಾಪೀಸ್ನ ಇಶ್ಯೂ ಮಾಡಿ ಈ ಸ್ವತ್ತಿಗೆ ಅದನ್ನು ಕನ್ವರ್ಟ್ ಮಾಡ್ಕೊಂಡು ಅವ್ರಿಗೆ ಕೊಡಿ, ಜನರ ಕೆಲಸ ಸಲೀಸ್ ಮಾಡಿ ಅಂತೇಳಿ ಹೇಳತ್ತಾನೆ ಹೋಗಿದ್ದು. ಅದನ್ನು ಕೇಳೋ ಒಂದು ಸೌಜನ್ಯನೂ ಇಲ್ಲ. ಒಳ್ಳೆ ಅಧಿಕಾರಿಗಳು ಇದ್ದಾರೆ ಶಿವಮೊಗ್ಗದಲ್ಲಿ, ಅವ್ರಿಗೆ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಈ ಸರ್ಕಾರ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಈ ಥರ ಸ್ಥಿತಿ ಆಗಿ ಕೂತಿದೆ. ಆಮೇಲೆ ಇನ್ನು 24/7 ಮುಗಿಸ್ತೀವಿ ಅಂತಾರೆ. 4 ಝೋನ್ ಮಾಡ್ಕೊಂಡಿದ್ದೀವಿ, 8 ಝೋನ್ ಮಾಡ್ಕೊಂಡಿದ್ದೀವಿ, 6 ಝೋನ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಎಲ್ಲ ಪೇಪರ್ಗಳಲ್ಲಿದೆ. ಅರ್ಧ ಗಂಟೆನೂ ನೀರು ಬರೋಲ್ಲ. ಬರ್ತಾಯಿತ್ತು ಈ ಹಿಂದಿನ ವ್ಯವಸ್ಥೆಯಲ್ಲಿ, ಅದೂ ಕೂಡ ನೀರು ಇಲ್ದಂಗೆ ಆಗೋಗಿದೆ. ಇದೂ ಇಲ್ಲ, ಅದೂ ಇಲ್ದಂಗೆ ಆಗಿದೆ. ಭಾಳ ಪ್ರೀತಿಯಿಂದ ಕರ್ಕೊಂಡಿದ್ವಿ 24/7 3 ಫ್ಲೋರಿಗೆ ಹತ್ತುತ್ತೆ, 4 ಫ್ಲೋರಿಗೆ ಹತ್ತುತ್ತೆ ಎಲ್ಲ ಹೇಳಿದರು. ಇದನ್ನೆಲ್ಲ ತಮ್ಮ ಗಮನಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಅದ್ರ ಬಗ್ಗೆ ಮಾತಾಡೋಣ. ಮುಖ್ಯವಾಗಿ ಗೋಪಶೆಟ್ಟಿಕೊಪ್ಪದ್ದು ಏನು ಮನೆಗಳದಿದೆ, ಇದು ಇನ್ನೊಂದು ವಿಚಾರ ತಮ್ಮ ಜೊತೆಗೆ ಹಂಚ್ಕೊಬೇಕು ಅಂತೇಳಿ ಇಚ್ಛೆ ಪಡ್ತೀನಿ. ಅಲ್ಲಿ ಆಶ್ರಯ ಮನೆಗಳೇನು ಕಟ್ಟಿದೆ, ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅದನ್ನೆಲ್ಲ ನಾವು ಕಾರ್ಪೊರೇಷನಿಂದ ಕೊಡಬೇಕು. ಅಲ್ಲಿ ನಾವು ಆಗಲೇ ಯೋಜನೆ ನಾವು ಕೈ ಎತ್ಕೊಂಡಿರೋದ್ರಿಂದ ಅದನ್ನು ಕೊಡಬೇಕಾಗಿರೋದು ನಮ್ಮ ಜವಾಬ್ದಾರಿ, ನಮ್ಮ ಧರ್ಮ. ಅದು ಮಾಡೋದು ಸರಿ. ಆದರೆ ಎಲ್ಲಿ ನಾವು ಯಾವ ವ್ಯಾಪ್ತಿಯಲ್ಲಿ ನಾವು ಆ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದು ನಮ್ಮ ಕಾರ್ಪೊರೇಷನ್ ಲಿಮಿಟ್ ಒಳಗಡೆ ಬರೋದಿಲ್ಲ. ಈಗ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ
ಆಮೇಲೆ ಶಿವಮೊಗ್ಗ ನಗರ ಪಾಲಿಕೆ ಅಧಿಕಾರ ವ್ಯಾಪ್ತಿ ಇದು ಇದರಲ್ಲಿ ಇಲ್ದಿರೋದ್ರಿಂದ, ಎಕ್ಸಿಸ್ಟೆನ್ಸಲ್ಲಿ ಇಲ್ದಿರೋದ್ರಿಂದ ಈಗ ಅದನ್ನು ಡಿಲಿಮಿಟೇಷನಲ್ಲಿ ಒಳಗೆ ತಗೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಇದೆ. ಇದನ್ನೇನಾದರೂ ಕೈ ಚೆಲ್ಲಿ ಅಧಿಕಾರಿಗಳೇನಾದರೂ, ಈ ಸರ್ಕಾರ ಸಂಬಂಧಪಟ್ಟವ್ರು ಎಲ್ಲರೂ ಇದಕ್ಕೇನಾದರೂ ಕೈ ಚೆಲ್ಲಿ ಕೂತ್ಕೊಂಡ್ರೆ ಇವರು ಏನಾಗೋಗ್ತಾರೆ ಅಂತ ಗೊತ್ತಿಲ್ಲ. ಜನರ ಶಾಪ ಅಂತೂ ಇವ್ರಿಗೆ ಖಂಡಿತ ಆಗುತ್ತೆ. ಈಗ ಅದು ಕೋರ್ಸ್ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆ ಕೋರ್ಸ್ ಕರೆಕ್ಷನ್ ಈಗ ಮಾಡಿಕೊಂಡ್ರೆ ಆ ಹಳ್ಳಿನೂ ಒಳಗಡೆ ತೊಗೊಂಡ್ರೆ, ವ್ಯಾಪ್ತಿ ಒಳಗಡೆ ತೊಗೊಂಡ್ರೆ ಅದಕ್ಕೆ ನಾವು ಡೆವಲಪ್ಮೆಂಟಿಗೂ ದುಡ್ಡು ಕೊಟ್ಟಂಗಾಗತ್ತೆ. ಅದು ಅಲ್ಲಿ ಖಾತೆಗಳು ಕೂಡ ನಾವು ಇಲ್ಲಿ ಕಾರ್ಪೊರೇಷನಲ್ಲಿ ಇಟ್ಕೋಬೇಕಾಗತ್ತೆ. ಅಲ್ಲಿ ನಾವು ಗ್ರಾಮ ಪಂಚಾಯತಿಲಿ ಬಿಡೋಕ್ಕೆ ಬರೋದಿಲ್ಲ. ಈ ಹಿಂದೆ ಕೋಟೆಗಂಗೂರಲ್ಲಿ ಮಾಡಿದರು. ಕೋಟೆಗಂಗೂರಲ್ಲಿ ಹಮಾಲ್ ಲೇಔಟ್ ಅಂತೇಳಿ ಒಂದು ಮಾಡಿದರು, ಆಶ್ರಯದಿಂದ ಮಾಡಿದರು. ಅದು ಅಲ್ಲಿಗೆ ಬಿಟ್ಟಿದ್ದಾರೆ. ಅಲ್ಲಿ ಆ್ಯಕ್ಚುಲಿ ಏನಾಗಬೇಕು, ಎಲ್ಲಿ ಯಾವ ಗ್ರಾಮ ಪಂಚಾಯತಿಲಿ ಖಾತೆ ಆದರೆ, ವ್ಯಾಪ್ತಿಯಲ್ಲಿ ನಾವು ಮನೆ ಕಟ್ಟಿದ್ರೆ ಖಾತೆಗಳು ಅಲ್ಲೇ ಇರಬೇಕು. ಅದನ್ನು ಬೈ ಮಿಸ್ಟೇಕ್, ಬೈ ಓವರ್ಸೈಟ್ ಅಥವಾ ಬೇರೆ ಏನೋ ಒಂದು ಕಾರಣಕ್ಕೋಸ್ಕರ ಶಿವಮೊಗ್ಗ ಸಿಟಿ ಕಾರ್ಪೊರೇಷನಲ್ಲಿ ತಂದು ಇಟ್ಕೊಂಡಿದ್ದಾರೆ. ಅದು ತಪ್ಪು. ಆದರೆ ಅದು ಕೋರ್ಸ್ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಈಗ ಅವಕಾಶ ಇದೆ. ಅದನ್ನು ಮಾಡ್ಕೋಬೇಕು. ಆ ಮಾಡ್ಕೊಳ್ಳೋ ಇರೋ ಅವಕಾಶನೂ ಕೈ ಚೆಲ್ಲಿ ಕೂತ್ಕೊಂಡ್ರೆ ಇವರಂಥ ಮೂರ್ಖರು, ಇವರಂಥ ದಡ್ರು ಇನ್ನು ಯಾರೂ ಈ ಭೂಮಿ ಮೇಲೆ ಇಲ್ಲ.